ರಾಜ್ಯ ಗುಪ್ತಚರ ಇಲಾಖೆ ಮತ್ತು ಬಿಜೆಪಿ ಆಂತರಿಕ ಸರ್ವೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರಿಗೆ ಆತಂಕ ತಂದೊಡ್ಡಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲಂತೂ ಗುಪ್ತಚರ ಇಲಾಖೆಯ ವರದಿ ಎನ್ನಬಹುದಾದ ಆ ಒಂದು ಲಿಸ್ಟ್ ತುಂಬಾ ವೈರಲ್ ಆಗ್ತಾ ಇದೆ. ಕರ್ನಾಟಕದಲ್ಲಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅತಿ ಹೆಚ್ಚು ಕ್ಷೇತ್ರದಲ್ಲಿ ಗೆಲ್ಲುತ್ತೆ. 18ಕ್ಕೂ ಹೆಚ್ಚು ಕ್ಷೇತ್ರ ಗೆಲ್ಲೋದು ಕನ್ಫರ್ಮ್. 8 ಕ್ಷೇತ್ರಗಳಲ್ಲ, 8ರಿಂದ 9 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮತ್ತು JDS BJP ಮೈತ್ರಿ ಅಭ್ಯರ್ಥಿಗಳ ನಡುವೆ ಫೈಟ್ ನಡೀತಾ ಇದೆ ಅನ್ನೋ ಒಂದು ವಿಚಾರ ಈಗ ಭಾರಿ ಚರ್ಚೆ ಆಗ್ತಾ ಇದೆ. ಮತ್ತು ಸಟ್ಟಾ ಬಜಾರ್ನಲ್ಲೂ ಕೂಡ ಕಾಂಗ್ರೆಸ್ ಪಕ್ಷವೇ ಹಾಟ್ ಫೇವರೇಟ್ ಆಗಿದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಅತಿ ಹೆಚ್ಚು ಕ್ಷೇತ್ರಗಳಲ್ಲಿ ಗೆಲ್ಲುತ್ತೆ ಅಂತ ಬೆಟ್ಟಿಂಗ್ ದಂಧೆ ನಡೀತಾ ಇದೆ. ಬೆಟ್ಟಿಂಗ್ ದಂಧೆಯ ಪ್ರಕಾರ ಕರ್ನಾಟಕದಲ್ಲಿ ಕಾಂಗ್ರೆಸ್ 20 ಕ್ಷೇತ್ರಗಳನ್ನು ಸುಲಭವಾಗಿ ಗೆಲ್ಲುತ್ತೆ, ಯಾರು ಬೇಕಾದ್ರೂ ಬೆಟ್ಟಿಂಗ್ ಕಟ್ಟಿ ಅಂತೇಳಿ ಬೆಟ್ಟಿಂಗ್ ಭರಾಟೆ ಭರ್ಜರಿಯಾಗಿ ನಡೀತಾ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. 8 ಕ್ಷೇತ್ರಗಳು ಯಾವುದಾದ್ರು ಟಫ್ ಫೈಟ್ ಇರೋದಾಗಾದರೆ ಅನ್ನೋದನ್ನು ನೋಡೋದಾದರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ರಾಘವೇಂದ್ರ BJP ಅಭ್ಯರ್ಥಿಯಾಗಿದ್ದಾರೆ. ಕಾಂಗ್ರೆಸ್ನಿಂದ ಗೀತಾ ಶಿವರಾಜ್ಕುಮಾರ್ ಇದ್ದಾರೆ. ಪಕ್ಷೇತರ ಅಭ್ಯರ್ಥಿಯಾಗಿ ಈಶ್ವರಪ್ಪ ಸ್ಪರ್ಧೆ ಮಾಡಿದ್ದಾರೆ. ಇಲ್ಲಿ ಈಶ್ವರಪ್ಪನವರ ಸ್ಪರ್ಧೆ ಇದ್ದ BJP ಮತಗಳು ರಾಘವೇಂದ್ರ ಕೈ ತಪ್ಪಿದೆ. ಹೀಗಾಗಿ ಶಿವಮೊಗ್ಗದಲ್ಲಿ ರಿಸಲ್ಟ್ ಏನು ಬೇಕಾದರೂ ಆಗ್ಬೋದು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಆ ಕ್ಷೇತ್ರದಲ್ಲಿ ರಾಘವೇಂದ್ರ ಗೆಲ್ತಾರೆ ಅಂತ ಧೈರ್ಯವಾಗಿ ಯಾರು ಕೂಡ ಬೆಟ್ಟಿಂಗ್ ಕಟ್ಟಕ್ಕೆ ಮುಂದೆ ಬರ್ತಾ ಇಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಇನ್ನು ಮುಂದಿನ ಕ್ಷೇತ್ರ ಬಹುಮುಖ್ಯವಾಗಿ ಬೆಂಗಳೂರು ಗ್ರಾಮಾಂತರ. ಇಲ್ಲೂ ಕೂಡ DK ಸುರೇಶ್ ಭರ್ಜರಿ ಅಂತರದಲ್ಲೇ ಗೆಲ್ತಾರೆ ಅನ್ನೋ ಮಾತುಗಳಿದ್ದರೂ ಕೂಡ ಸಟ್ಟಾ ಬಜಾರ್ನಲ್ಲಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಭಾರಿ ಸದ್ದು ಮಾಡ್ತಾ ಇರೋದು. ಅಲ್ಲಿ ಯಾರೇ ಗೆದ್ದರೂ ಕಡಿಮೆ ಮಾರ್ಜಿನ್ ಇರುತ್ತೆ, ಕಟ್ಟಿಬೇಕಾದ್ರೆ. ಆದರೆ ಕಾಂಗ್ರೆಸ್ಸೇ ಮುಂದೆ ಇದೆ, ಕಾಂಗ್ರೆಸ್ ಗೆದ್ದರೆ ಕಮ್ಮಿ ಮಾರ್ಜಿನಲ್ಲಿ ಗೆಲ್ಬೋದು ಅಂತೇಳಿ ಸಟ್ಟಾ ಬಜಾರ್ನಲ್ಲಿ ಬೆಟ್ಟಿಂಗ್ ದಂಧೆ ನಡೀತಾ ಇದೆ ಅಂತೆ. ಇನ್ನು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಕುಮಾರಸ್ವಾಮಿ ಅವರ ಸ್ಪರ್ಧೆಯಿಂದ ಅದು ಕೂಡ ಹೈ ವೋಲ್ಟೇಜ್ ಕ್ಷೇತ್ರವಾಗಿದೆ. ಅಲ್ಲೂ ಕೂಡ ಕುಮಾರಸ್ವಾಮಿ ಮತ್ತು ಕಾಂಗ್ರೆಸ್ ಅಭ್ಯರ್ಥಿ ನಡುವೆ ಟಫ್ ಫೈಟ್ ಇದೆ. ಯಾರೇ ಗೆದ್ದರೂ ಕಡಿಮೆ ಮತಗಳ ಅಂತರ ಇರುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಅದು ಬಿಟ್ಟರೆ ದಕ್ಷಿಣ ಕನ್ನಡ, ತುಮಕೂರು, ಚಿಕ್ಕಬಳ್ಳಾಪುರ, ಧಾರವಾಡ, ಬೆಂಗಳೂರು ದಕ್ಷಿಣ ಮತ್ತು ಮೈಸೂರು ಈ ಕ್ಷೇತ್ರಗಳಲ್ಲಿ BJP ಮತ್ತು ಕಾಂಗ್ರೆಸ್ ಅಭ್ಯರ್ಥಿಗಳ ನಡುವೆ ಟಫ್ ಫೈಟ್ ಇದೆ. ಏನು ಬೇಕಾದರೂ ಆಗ್ಬೋದು ಈ ಕ್ಷೇತ್ರಗಳಲ್ಲಿ ಫಲಿತಾಂಶ ಅನ್ನೋ ಮಾತುಗಳು ಕೇಳಿ ಬರ್ತಿರೋದು. ಆದರೂ ಸಟ್ಟಾ ಬಜಾರ್ನಲ್ಲಿ ಕಾಂಗ್ರೆಸ್ ಪಕ್ಷವೇ ಹಾಟ್ ಫೇವ್ರೇಟ್ ಆಗಿರೋದು. ಕಾಂಗ್ರೆಸ್ ಅಭ್ಯರ್ಥಿಗಳ ಪರಾನೇ ಹೆಚ್ಚು ಬೆಟ್ಟಿಂಗ್ ನಡೀತಾ ಇದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ 25 ಕ್ಷೇತ್ರವನ್ನು ಗೆದ್ದು ಬೀಗಿದ್ದಂಥ BJPಗೆ ಈ ಬಾರಿಯ ಲೋಕಸಭಾ ಚುನಾವಣೆ ಭರ್ಜರಿ ಹೊಡೆತ ಕೊಡತ್ತೆ ಅಂತ ಸಟ್ಟಾ ಬಜಾರ್ನಲ್ಲೂ ಮಾತುಗಳು ಕೇಳಿ ಬರ್ತಾ ಇದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಸಟ್ಟಾ ಬಜಾರ್ನಲ್ಲಿ ಕಾಂಗ್ರೆಸ್ 130ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಗೆಲ್ಲುತ್ತೆ ಅಂತ ಬೆಟ್ಟಿಂಗ್ ದಂಧೆ ನಡೀತಾ ಇತ್ತು. ಆ ಸುದ್ದಿನ ನಾವು ಮಾಡಿದಾಗ ಕೆಲವರು ವ್ಯಂಗ್ಯ ಮಾಡಿದ್ರು, ಏನೇನೋ ಬಾಯಿಗೆ ಬಂದಂಗೆ ಹೇಳ್ಬೇಡಿ, ಸುಳ್ಳು ಹೇಳ್ಬೇಡಿ ಅಂತೆಲ್ಲ ಹೇಳ್ತಾಯಿದ್ರು. ಆದರೂ ನಾವು ಏನಿದೆ ಅದನ್ನು ತೋರಿಸ್ತಾ ಇದ್ದೀವಿ, ನಮ್ಮದಂತೂ ಅಲ್ಲ, ಇದು ನಾವು ತೋರಿಸ್ತಾ ಇರೋವಂಥ ಸಮೀಕ್ಷೆಗಳಾಗಲಿ ರಿಸಲ್ಟ್ಗಳಾಗಲಿ ವಿಚಾರಗಳಲ್ಲ. ಇದು ಏನು ನಡೀತಾ ಇದೆ ಸಟ್ಟಾ ಬಜಾರ್ನಲ್ಲಿ, ಏನು ನಡೀತಾ ಇದೆ, ಆಂತರಿಕ ಸಮೀಕ್ಷೆ ಏನು ಹೇಳ್ತಾ ಇದೆ ಅನ್ನೋದಷ್ಟೇ ನಾವು ಹೇಳ್ತಿರೋದು. ನಾವೇ ಹುಟ್ಟಿಸ್ಕೊಂಡು ಏನು ಹೇಳ್ತಾ ಇಲ್ಲ. ಎಲ್ಲ ವಿಧಾನಸಭಾ ಚುನಾವಣೆಯಲ್ಲೇ ಸಟ್ಟಾ ಬಜಾರ್ನಲ್ಲಿ ಇದೇ ರೀತಿ ಕಾಂಗ್ರೆಸ್ ಪಕ್ಷವೇ ಫೇವ್ರೇಟ್ ಆಗಿತ್ತು. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲೂ ಸಟ್ಟಾ ಬಜಾರ್ನಲ್ಲಿ ಕಾಂಗ್ರೆಸ್ ಪಕ್ಷವೇ ಹಾಟ್ ಫೇವ್ರೇಟ್ ಆಗಿದೆ. ಕಾಂಗ್ರೆಸ್ ಅಭ್ಯರ್ಥಿಗಳ ಪರವಾಗಿಯೇ ಹೆಚ್ಚು ಬೆಟ್ಟಿಂಗ್ ದಂಧೆ ನಡೀತಾ ಇದೆ. BJP ಅಭ್ಯರ್ಥಿಗಳ ಪರ ಬೆಟ್ಟಿಂಗ್ ಕಟ್ಟಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಅನ್ನೋ ಮಾತುಗಳೀಗ ಕೇಳಿ ಬರ್ತಿರೋದು. ನಿಜಕ್ಕೂ ಇದು BJP ಮತ್ತು JDS ಮೈತ್ರಿ ನಾಯಕರಿಗೆ ಭರ್ಜರಿ ಶಾಕ್ ಅಂತಲೇ ಹೇಳ್ಬಹುದು.